ಕಲಬುರಗಿಯಲ್ಲೂ ಕೂಡ ನೀಟ್ ಹೋರಾಟ ಜೋರಾಗ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದೆ. ಕಲಬುರಗಿಯ ಎಸ್ವಿಪಿ ವೃತ್ತದಿಂದ ಕಾಂಗ್ರೆಸ್ ಕಚೇರಿಯವರೆಗೂ ಬಿಜೆಪಿ ಕಾರ್ಯಕರ್ತರಿಂದ ಪ್ರೊಟೆಸ್ಟ್. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾ ನಿರತರ ನಡುವೆ ಮಾತಿನ ಚಕಮಕಿಯಾಗಿದೆ, ನೂಕಾಟ ತಳ್ಳಾಟ ಕೂಡ ಆಗಿದೆ. ನೂರಾರು ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ನಡೆಯನ್ನು ವಿರೋಧಿಸಿ ಇವತ್ತು ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಿದ್ರು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕಲಬುರಗಿಯಲ್ಲಿ ನೀಟ್ ಅಕ್ರಮದ ಕುರಿತು ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದೆ ದೆಹಲಿಯಲ್ಲಿ. ಅದಕ್ಕೆ ಕೌಂಟರ್ ಆಗಿ ಈಗ ಬಿಜೆಪಿಗರು ಕಲಬುರಗಿಯಲ್ಲಿ ಹೋರಾಟವನ್ನು ಮಾಡಿರುವಂಥದ್ದು. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರುಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾವಾಗ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಮುಖಂಡರುಗಳು ಮುಂದಾದರು, ತತ್ಕ್ಷಣಕ್ಕೆ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಆಗಿದೆ. ಪೊಲೀಸ್ ವೆಹಿಕಲ್ನಲ್ಲಿ ಅವರನ್ನು ಕರೆದೊಯ್ಯುವಂತಹ ಕೆಲಸ ಆಗಿದೆ. ಈ ಮೂಲಕ ರಾಜ್ಯಕ್ಕೂ ಕೂಡ ಈಗ ಈ ನೀಟ್ ಅಕ್ರಮದ ಹೋರಾಟ ವ್ಯಾಪಿಸಿಕೊಳ್ತಾ ಇರುವಂಥದ್ದು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪ್ರವೀಣ್ ರೆಡ್ಡಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ಬಿಜೆಪಿ ಕಾರ್ಯಕರ್ತರು ನಡೆಸ್ತಾ ಇರುವಂತಹ ಪ್ರತಿಭಟನೆ ಹೇಗೆ ಸಾಗ್ತಾ ಇದೆ ಕಲಬುರಗಿಯಲ್ಲಿ ಅಂತ ಹೇಳಿ? ಪ್ರೇಮ್, ಏನಂದ್ರೆ ಬಿಜೆಪಿಯವರು ಕೂಡ ಇವತ್ತು ಕಲಬುರಗಿಯಲ್ಲಿ ಬೃಹತ್ ಆದಂತಹ ಪ್ರತಿಭಟನೆ ಮಾಡಿದ್ರು. ಅಂದ್ರೆ ಕಲಬುರಗಿಯ ಎಸ್ಪಿಪಿ ವೃತ್ತದಲ್ಲಿ ಜಮಾವಣೆಗೊಂಡಂತಹ ಬಿಜೆಪಿ ಕಾರ್ಯಕರ್ತರು ಪ್ರಮುಖವಾಗಿ ಕೇಂದ್ರದಲ್ಲಿ ನೀಟ್ನ ಒಂದು ಪರೀಕ್ಷೆಯನ್ನು ಇಟ್ಕೊಂಡು ಕೇಂದ್ರ ಸರ್ಕಾರವನ್ನು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ ಅಂತೇಳಿ ಕಲಬುರಗಿಯಿಂದ ಎಸ್ವಿಪಿ ವೃತ್ತದಿಂದ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಯತ್ನ ಇವತ್ತು ಬಿಜೆಪಿ ಕಾರ್ಯಕರ್ತರು ಮಾಡಿದ್ರು. ಅಂದ್ರೆ ಎಸ್ವಿಪಿ ವೃತ್ತದಿಂದ ಡಿಸಿ ಕಚೇರಿಯ ಮುಂಭಾಗದಿಂದ ಹೋಗಿ ಕಾಂಗ್ರೆಸ್ ಕಚೇರಿಯತ್ತ ಮುಂದೆ ಸಾಗ್ತಾ ಇದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ತಡೆಯಲು ಪ್ರಯತ್ನ ಮಾಡಿದ್ರು ಕೂಡ ಬ್ಯಾರಿಗೇಡ್ಗಳನ್ನು ಸಂಪೂರ್ಣವಾಗಿ ತಳ್ಳಿ ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರು ಏನಂದ್ರೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾಗ್ತಾರೆ. ಅದಾದ ಬಳಿಕ ಏನಂದ್ರೆ ಸಿದ್ದಿ ಪಾಷಾ ದರ್ಗಾದ ಬಳಿ ಏನಂದ್ರೆ ಮತ್ತೆ ಬಿಜೆಪಿ ಕಾರ್ಯಕರ್ತರನ್ನ ಮತ್ತು ಬಿಜೆಪಿ ನಾಯಕರನ್ನು ಪೊಲೀಸರು ವಶಕ್ಕೆ ಪಡೆಯುವ ಮೂಲಕ ಏನಂದ್ರೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಕ್ಕೆ ಬಿಜೆಪಿ ಅವರು ಮುಂದಾಗ್ತಾ ಇದ್ರು. ಅದಕ್ಕೆ ಏನಂದ್ರೆ ಪೊಲೀಸರು ಬ್ರೇಕ್ ಹಾಕುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಪ್ರಮುಖವಾಗಿ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಾಗಿ ಕಾಂಗ್ರೆಸ್ ತನ್ನ ಈ ಒಂದು ನೀಟ್ನ ಒಂದು ಪರೀಕ್ಷೆಯಲ್ಲಿ ಬೆಳೆ ಬಯಸ್ಕೊಳ್ತಾ ಇದೆ ಅಂತೇಳಿ ಎಲ್ಲ ಒಂದು ಬಿಜೆಪಿ ಕಾರ್ಯಕರ್ತರು ಒಂದು ಆಕ್ರೋಶವನ್ನು ಹೊರಹಾಕಿದ್ರು. ಒಂದಿಷ್ಟು ಕಾರ್ಯಕರ್ತರ ಮುಂದಿಗೆ ಇದ್ದಾರೆ. ಸರಿಗ ಪ್ರಮುಖವಾಗಿ ತಮ್ಮ ಒಂದು ಆಗ್ರಹ ಏನು ಸರಿಗ ಈ ಹೋರಾಟದ ಮುಖಾಂತರ? ನಮ್ಮ ಆಗ್ರಹ, ನಾವು ಮೋದಿಜಿಯವರಿಗೆ ಬೆಂಬಲಿಸ್ತಾ ಇದ್ದೀವಿ. ಎಲ್ಲ ಯುವಕರು ಕಲಬುರಗಿಯಲ್ಲಿ ಯುವಕರಿಗೆ ಕಾಂಗ್ರೆಸ್ ಸರ್ಕಾರ ದಾರಿ ಪ್ರತಿಭಟನೆ ಉದ್ದೇಶ ಏನು? ನಮ್ಮ ಉದ್ದೇಶ ಕಾಂಗ್ರೆಸ್ ಸರ್ಕಾರದ ಏನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ, ಇದು ಯುವಕರಿಗೆ, ಆ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆ. ಹೇಳಿ ಸರ್, ಯಾವ ರೀತಿಯಾಗಿ ತಾವು ಹೋರಾಟವನ್ನು ಮಾಡಿದ್ರಿ? ಇವತ್ತಿನ ದಿವಸ ನಾವು ಏನು ಡೆಲ್ಲಿಯಲ್ಲಿ ಇವತ್ತು ಅಲ್ಲಿ ನೀಟ್ ಎಕ್ಸಾಮ್ಸ್ ಒಳಗೆ ಇವರೇನು ಹೋರಾಟ ಕೂತಿದ್ದರು ಅದನ್ನೆಲ್ಲನೇ ಬದಲಾಯಿಸಿ ಬರೀ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ ಮತ್ತು ಹಂಗೆ ಬಿಜೆಪಿ ಸರ್ಕಾರ ಮತ್ತು ಹಿಂದೂಗಳಿಗೆ ಮತ್ತು RSS. ಇದು ಈ ಥರ ಆಗಬಾರ್ದೆಂಬ ಉದ್ದೇಶದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸೊ ಪ್ರೇಮ್ ಕುಮಾರ್ ಈಗಾಗಲೇ ಹೇಳಿದಂತೆ ದೆಹಲಿ ಹೋರಾಟದಲ್ಲಿ ನಡೀತಾ ಇರುವಂತಹ ಯುವಕರನ್ನು ಕಾಂಗ್ರೆಸ್ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಪ್ರಮುಖವಾಗಿ ಕಾಂಗ್ರೆಸ್ನ ಒಂದು ನಾಯಕರಿಗೆ ತರಾಟೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.
ಪ್ರೊಟೆಸ್ಟನ್ನು ಮಾಡ್ತಾ ಇರುವಂತಹದ್ದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅಂಥೇಳಿ. ಆದರೆ ಈಗ ಅದು ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ. ಅದೇ ವಿಚಾರಕ್ಕಾಗಿಯೇ ಈಗ ಪರ ವಿರೋಧದ ಪ್ರೊಟೆಸ್ಟ್ಗಳು ಕೂಡ ಆಗ್ತಾ ಇದ್ದಾವೆ.